ಗ್ಯಾರಂಟಿ ರದ್ದು ಬಗ್ಗೆ ಕಾಂಗ್ರೆಸ್ ಶಾಸಕ ಹೇಳಿಕೆಯನ್ನ ನೀಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕ ಬಾಲಕೃಷ್ಣ ವಿರುದ್ಧ ಜೆಡಿಎಸ್ ಬಿಜೆಪಿ ದೂರನ್ನ ನೀಡಿದೆ. ಗ್ಯಾರಂಟಿ ರದ್ದುಗೊಳಿಸಲಾಗುತ್ತೆ ಅನ್ನುವಂತ ಹೇಳಿಕೆಯನ್ನ ನೀಡಿದ್ರು ಶಾಸಕ ಬಾಲಕೃಷ್ಣ. ಅವರ ವಿರುದ್ಧ ಜೆಡಿಎಸ್ ಬಿಜೆಪಿ ಈಗ ಚುನಾವಣಾ ಆಯೋಗಕ್ಕೆ ದೂರನ್ನ ನೀಡಿದೆ. ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ದೂರನ್ನ ಸಲ್ಲಿಕೆ ಮಾಡಲಾಗಿದೆ. ಅನುದಾನಗಳು ಯಾವ ರೀತಿ ಫೈನಲೈಸೇಷನ್ ಆಗ್ತದೆ, ಫೈನಾನ್ಸ್ ಕಮಿಷನ್ ಅಂತಕ್ಕಂಥದ್ದು ಇಟ್ ಈಸ್ ಎ ಇಂಡಿವಿಜುವಲ್ ಸಪರೇಟ್ ಬಾಡಿ. ಅದು ಸೊ ನಿಮಗೆ ಪಾಪ್ಯುಲೇಷನ್ ಬೇಸಿಸ್ಸು, ಆರ್ಥಿಕವಾಗಿ ರಾಜ್ಯಗಳು ಯಾವ ರೀತಿ ಹಿಂದುಳಿದಿರ್ತಕ್ಕಂಥದ್ದು, ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ಡೆವಲಪ್ಮೆಂಟಲ್ ವರ್ಕ್ಸ್ ಇರ್ಬೋದು, ಇದ್ರ ಮೇಲೆ ಅದೊಂದು ಇಟ್ಸ್ ಎ ಸಪರೇಟ್ ಬಾಡಿ, ಇಂಡಿಪೆಂಡೆಂಟ್ ಬಾಡಿ. ಫೈನಾನ್ಸ್ ಕಮಿಷನ್ನು ಕೊಡ್ತಕ್ಕಂಥ ಒಂದು ರಿಪೋರ್ಟ್ ಏನಿದೆ, ಆ ರಿಪೋರ್ಟ್ ಮೇಲೆ ಕೇಂದ್ರ ಸರ್ಕಾರ ತಗೊಳ್ತಕ್ಕಂಥ ಒಂದು ತೀರ್ಮಾನ. ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಭಾಳ ಸೂಕ್ಷ್ಮವಾಗಿ. ಒಂದು ಆಮೇಲೆ 2009ರಿಂದ 13 ಸಂದರ್ಭದಲ್ಲಿ ಯು ಪಿ ಎ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ದೇಶದಲ್ಲಿ ಮಾಜಿ ಪ್ರಧಾನಮಂತ್ರಿಗಳು ಮನಮೋಹನ್ ಸಿಂಗ್ ಅವರು ಕೊಟ್ಟಿರ್ತಕ್ಕಂಥ ಅನುದಾನ ಕರ್ನಾಟಕಕ್ಕೆ ತೆಗೀಲಿ, ಅವ್ರ ಹತ್ರನೇ ಇದೆ ಎಲ್ಲ. ಇವತ್ತು ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಕಳೆದ 10 ವರ್ಷದಿಂದ ಅವರು 2 ಅವಧಿನಲ್ಲಿ ಕೊಟ್ಟಿರ್ತಕ್ಕಂಥದ್ದು 1,35,000 ಕೋಟಿ 5 ವರ್ಷಕ್ಕೆ. ಈ ಒಂದು 2019ರಿಂದ 23 ಕೊಟ್ಟಿರ್ತಕ್ಕಂಥದ್ದು 1,57,000 ಕೋಟಿ ಕರ್ನಾಟಕ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥದ್ದು ಒಂದು ಸಾಲ. ಇವತ್ತು ಅನುದಾನದ ವಿಚಾರವಾಗಿ ರಾಜ್ಯಕ್ಕೆ ಏನಾದರೂ ಕೊರತೆ ಆಗ್ತಾ ಇದೆ ಅಂತಕ್ಕಂಥದ್ದು ಏನಾದರೂ ಭಾವನೆಗಳಿದ್ದಂಥ ಸಂದರ್ಭದಲ್ಲಿ ಇವತ್ತು ಕಾಂಗ್ರೆಸ್ಸು ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಆಡಳಿತ ನಡೆಸ್ತಾ ಇದೆ. ಇವತ್ತು ಪ್ರಧಾನಮಂತ್ರಿಗಳ ಒಂದು ಟೈಮ್ನ ತಗೊಂಡು ಹೋಗಿ ರಾಜ್ಯದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಅವ್ರಿಗೊಂದು ಅರಿವು ಮೂಡಿಸಿ ಕೂತ್ಕೊಂಡು ಒಳಗಡೆ ಒಂದು ಕ್ಲೋಸ್ ಡೋರಲ್ಲಿ ಚರ್ಚೆ ಮಾಡಿ ಜನಗಳ ಪರವಾಗಿ ಒಂದು ನ್ಯಾಯವನ್ನು ಕೊಡಿಸ್ತಾರೆ.